ಹಲೋ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್, ಕೆಇಎಗೆ ಸಂಬಂಧಪಟ್ಟ ಹಾಗೆ ಒಂದು 2-3 ಅಪ್ಡೇಟ್ಗಳನ್ನ ನಾನು ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ ಯಾರ್ಯಾರು PWD ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ವಿದ್ಯಾರ್ಥಿಗಳಿದ್ದೀರಿ, ಸೊ ನಿಮಗೆ ವೆರಿಫಿಕೇಶನ್ ಈ ವರ್ಷ ಕೆಇಎಲ್ಲಿ ಇರೋದಿಲ್ಲ. ಓಕೆ, ಬಹಳ ಇಂಪಾರ್ಟೆಂಟ್ ಅದು. ಕೆಇಎಲ್ಲಿ ಇರೋದಿಲ್ಲ. ಸೊ ಏನಾಗ್ತದ ಅಂದ್ರೆ ನಿಮಗೆ ಆರ್ಥೋಪೆಡಿಕ್, ENT ಇತರೆ ಇದ್ರೆ ವೈದ್ಯಕೀಯ ಮಂಡಳಿ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗ್ಬೇಕು. ಕಣ್ಣು ಅಂದ್ರೆ ಆಫ್ಥಮಾಲಜಿ ಏನಾದ್ರೂ ರಿಲೇಟೆಡ್ ಇದ್ರೆ ಮಿಂಟೋ ಕಣ್ಣಿನ ಆಸ್ಪತ್ರೆ, ಕೋಟೆ, ಬೆಂಗಳೂರಿಗೆ ಹೋಗ್ಬೇಕು. ಸೊ ಅದು ಆಕ್ಚುಲಿ ನಿಮಗೆ ಗೊತ್ತಾಗ್ತದೆ ಹೇಗೆ ಅಂತಂದ್ರೆ, ಅವ್ರೇನು ಸ್ಲಾಟ್ ಬುಕಿಂಗ್ ಮಾಡೋದಕ್ಕೆ ಲಿಂಕ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಸ್ಲಾಟ್ ಬುಕಿಂಗ್ ಮಾಡಿಕೊಂಡು ನೀವು ಒಂದು PDF ಬರ್ತದೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡಾಗ ಅದರಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಯಾವ ಸೆಂಟರಿಗೆ ನೀವು ಈ ಒಂದು ಮೆಡಿಕಲ್ ಟೆಸ್ಟ್ಗೆ ಹಾಜರಾಗಬೇಕು ಅಂತೇಳಿ. ಅದಕ್ಕೆ ತಕ್ಕ ಹಾಗೆ ಹಾಜರಾಗಿ. ಸೊ ಬಹಳ ಜನ ಕೇಳ್ತಾ ಇದ್ದಾರೆ, ಸರ್ ಇದು CET ಅಷ್ಟೇ ಕರೀತಾ ಇದ್ದಾರಾ, ನೀಟಿಗೆ ಇನ್ನೊಂದ್ಸಲ ಕರೀತಾರಾ? ಸೊ ಇಲ್ಲ, ವಿದ್ಯಾರ್ಥಿಗಳಿಗೆ ಗೊತ್ತಿರ್ಲಿ, ಈಗ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದೀರಿ ಎಲ್ಲರಿಗೂ ಕೂಡ ಈಗ ನೀವು ಹೋಗ್ಬೋದು. ಅದು CET ಇರ್ಬೋದು, ನೀಟ್ ಇರ್ಬೋದು, ಯಾರೇ ಇರ್ಬೋದು. ಸೆಕೆಂಡ್ ಟೈಮ್ ಯಾರಿಗೆ ಕರೀತಾರೆ ಅಂತ ಅಂದ್ರೆ, ಯಾರ್ಯಾರು ಇನ್ನು ಮೇಲೆ ಒಂದು ಹೊಸ ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕ್ ಕೊಡ್ತಾರೆ, ಯಾರ್ಯಾರು ಇದುವರೆಗೆ ಕೆಇ ಅಪ್ಲಿಕೇಶನ್ ಹಾಕಿಲ್ಲ ಅಂತವರಿಗೆ, ಅಂಥವರನ್ನ ಮಾತ್ರ ಇನ್ನೊಂದ್ ಸಾರಿ ಮೆಡಿಕಲ್ ಟೆಸ್ಟ್ಗೆ ಕರೀತಾರೆ. ಆ ಕಾರಣಕ್ಕೆ ಒಂದೊಮ್ಮೆ ನೀವು ನೀಟ್ ವಿದ್ಯಾರ್ಥಿಗಳಾಗಿದ್ದು ನೀಟ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ರು ಕೂಡ ದಯವಿಟ್ಟು ಈಗ ಇವರು ಕೊಟ್ಟಿರುವಂತಹ ಡೇಟಿಗೆ ಒಂದು ಸಾರಿ ಹೋಗಿ ಮಾಡ್ಕೊಂಡು ಬಂದ್ಬಿಡಿ. ನಿಮ್ಮ ಟೆನ್ಷನ್ ಮುಗಿದು ಬಿಡ್ತದ. ಮತ್ತೊಂದ್ಸಲ ಕರೆದಾಗ ನಿಮಗೆ ಅಲೋ ಮಾಡ್ಲಿಲ್ಲ ಅಂತ ಅಂದ್ರೆ, ಸೊ ಆ ಕಾರಣಕ್ಕೆ ದಯವಿಟ್ಟು ಈಗ ಡೇಟ್ಸ್ ಅನ್ನ ಬುಕ್ ಮಾಡಿಕೊಂಡು, ಸ್ಲಾಟ್ ಅನ್ನ ಬುಕ್ ಮಾಡಿಕೊಂಡು ಹೋಗಿ ಬನ್ನಿ. ಎರಡನೇದಾಗಿ ಕೃಷಿ ವಿಶ್ವವಿದ್ಯಾಲಯದ ಪ್ರಾಕ್ಟಿಕಲ್ ಎಕ್ಸಾಮಿನಿಗೆ ಸಂಬಂಧಪಟ್ಟ ಹಾಗೆ ತಮಗೆಲ್ಲ ಗೊತ್ತೇ ಇದೆ, ಹಿರಿಯೂರು ಕೇಂದ್ರದಲ್ಲಿ ಎಕ್ಸಾಮ್ ಅನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಆಕ್ಚುಲಿ ಇವತ್ತು ಫಿಕ್ಸ್ ಆಗಿತ್ತು, ಅದನ್ನ 1ನೇ ತಾರೀಕಿಗೆ ಪೋಸ್ಟ್ ಪೋನ್ ಮಾಡಿದ್ದಾರೆ. ಸೊ ನಿಮಗೆ ಹಾಲ್ ಟಿಕೆಟ್ ಏನಿದೆ, ಅದು ಅಡ್ಮಿಟ್ ಕಾರ್ಡ್ ಏನಿದೆ, ಹಿಂದೆ ಡೌನ್ಲೋಡ್ ಮಾಡಿಕೊಂಡ ಹಾಜರುಪಡಿಸಿದ ಪ್ರವೇಶ ಪತ್ರವನ್ನು ಕಡ್ಡಾಯವಾಗಿ ತರಲು ಅಂತ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಮೀನಿಂಗ್ ಏನಂತಂದ್ರೆ, ನಿಮಗೆ ಮತ್ತೆ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಅಂದ್ರೆ ನೀವು ಯಾರು ವಿದ್ಯಾರ್ಥಿಗಳು ಈ ಹಿಂದೆ 10ನೇ ತಾರೀಕಿಗೆ ನಡೆದಂತಹ ಪ್ರಾಕ್ಟಿಕಲ್ ಎಕ್ಸಾಮಿಗೆ ನೀವು ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ, ಆ ಅಡ್ಮಿಟ್ ಕಾರ್ಡ್ ಅನ್ನೇ ನೀವು ಇನ್ನೊಂದ್ಸಾರಿ ತೆಗೆದುಕೊಂಡು ಹೋಗ್ಬೇಕು. ನಿಮ್ಮ ಹತ್ರ PDF ಇರ್ತದ, ಆ PDF ಅನ್ನ ಇನ್ನೊಂದ್ಸಾರಿ ಪ್ರಿಂಟ್ ತಗೊಂಡು ಹೋಗಿ. ಒಂದೊಮ್ಮೆ PDF ಸಿಗ್ತಾನೆ ಇಲ್ಲ ಅಂದ್ರೆ, ಮೊನ್ನೆ ತಗೊಂಡು ಹೋಗಿದ್ದೇನಾದ್ರೂ ಅಡ್ಮಿಟ್ ಕಾರ್ಡ್ ಇರ್ತದಲ್ವಾ, ಸೊ ಆ ಅಡ್ಮಿಟ್ ಕಾರ್ಡ್ ಅನ್ನೇ ನೀವು ಇನ್ನೊಂದ್ಸಾರಿ ಬೇಕಾದ್ರೆ ಇನ್ನೊಂದು ಜೆರಾಕ್ಸ್ ಮಾಡ್ಕೊಳ್ಳಿ, ಒರಿಜಿನಲ್ ಜೆರಾಕ್ಸ್ ಎರಡನ್ನೂ ತಗೊಂಡು ಹೋಗ್ಬೇಡಿ ಅಷ್ಟೇ. ಸೊ ಆಕ್ಚುಲಿ 26ನೇ ತಾರೀಕು ಇದ್ದಿದ್ದನ್ನ ಏನಾಗಿದೆ ಅಂತಂದ್ರೆ, CUET ಎಕ್ಸಾಮಿನೇಷನ್ 31ನೇ ತಾರೀಕಿನವರೆಗೆ ಇರೋದಕ್ಕೆ ವಿದ್ಯಾರ್ಥಿಗಳ ಮನವಿಯ ಮೇರೆಗೆ 1ನೇ ತಾರೀಕಿಗೆ ಇದನ್ನ ಇರುವಂತದ್ದು. ಅದಾದ್ಮೇಲೆ ಸೊ ಇದಕ್ಕೆ ಸಂಬಂಧಪಟ್ಟಾಗೆ ರಿಸಲ್ಟ್ ಶೀಟ್ ಏನಿದೆ, ರಿಸಲ್ಟ್ ಶೀಟ್ ಅನ್ನ 2ನೇ ತಾರೀಕು ಕೆಇ ಅವರಿಗೆ ಸಲ್ಲಿಸಲಾಗುತ್ತೆ. 2ನೇ ತಾರೀಕು ಸಲ್ಲಿಸಿದ ಮೇಲೆ ಏನಾಗ್ತದ ಅಂತ ಅಂದ್ರೆ, ಕೆಇ ಅವರು ರಿಸಲ್ಟ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ ಒಂದು 2 ದಿನ ಟೈಮ್ ತಗೊಂಡ್ರು ಕೂಡ ನನಗನ್ಸೋ ಪ್ರಕಾರ KCET ರಿಸಲ್ಟ್ ಮೇ ಬಿ ಜೂನ್ 4 ಅಥವಾ 5ನೇ ತಾರೀಕಿಗೆ ಬರುವಂತಹ ಸಾಧ್ಯತೆಗಳಿದೆ. ಕ್ಲಿಯರ್ ಕಟ್ ಆಗಿ ಇದರಲ್ಲಿ ಕೊಟ್ಟಿದ್ದಾರೆ. ಯಾರು ಪತ್ರವನ್ನ ಅಂದ್ರೆ ಯಾರ್ಯಾರು ಹಿರಿಯೂರು ಕೇಂದ್ರದಲ್ಲಿ ಲಾಸ್ಟ್ ಟೈಮ್ ಎಕ್ಸಾಮ್ ಬರೆದಿದ್ರಿ ಅವರುಗಳು ಆ ಹಿಂದೆ ಹಾಜರುಪಡಿಸಿದ ಹಾಲ್ ಟಿಕೆಟ್ ಅನ್ನೇ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗ್ಬೇಕು. ಅದು ನೀವು ಡೌನ್ಲೋಡ್ ಮಾಡ್ಕೊಂಡಾಗಿರ್ಬೋದು ಅಥವಾ ಅಲ್ಲಿ ಹಾಜರುಪಡಿಸಿದ್ದಾಗಿರ್ಬೋದು, ಇನ್ವಿಜಿಲೇಟರ್ ಸೈನ್ಡ್ ಇರೋದಾಗಿರ್ಬೋದು, ಅದನ್ನೇ ತೆಗೆದುಕೊಂಡು ಹೋಗಬೇಕು. ಇದು 2ನೇ ಅಪ್ಡೇಟ್. ಅಂದ್ರೆ CET ರಿಸಲ್ಟ್ ನಿಮಗೆ 2ನೇ ತಾರೀಕಿಂತ ಮುಂಚೆ ಅಂತೂ ನಿಮಗೆ ಬರೋದಿಲ್ಲ. ಇನ್ನು 3ನೇದಾಗಿ CET ಮಂಥನ ಸ್ಲಾಟ್ ಬುಕಿಂಗ್ ಅಂತ ಮಾಡಿದ್ದಾರೆ. ಅಂದ್ರೆ ಕೆಇ ಅವರು ಬಹಳಷ್ಟು ಕಾಲೇಜಸ್ಗಳಲ್ಲಿ, ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಯ ಬೇರೆ ಬೇರೆ ಕಾಲೇಜಸ್ಗಳಲ್ಲಿ CET ಮಂಥನ ಎನ್ನುವ ಒಂದು ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ದಾರೆ. ಈ ಒಂದು CET ಮಂಥನ ಪ್ರೋಗ್ರಾಮಿಗೆ ನೀವು ಸ್ಲಾಟ್ ಬುಕಿಂಗ್ ಮಾಡ್ಕೋಬೇಕು ಅಂದ್ರೆ, ಇದನ್ನ ಸ್ಲಾಟ್ ಬುಕ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬುಕ್ ಸ್ಲಾಟ್ ಅಂತ ಹೋಗ್ಬಿಟ್ಟು, ಸೊ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ ವೆರಿಫೈ ಡೀಟೇಲ್ಸ್ ಅಂತ ಕೊಟ್ಟು ನೀವು ಬುಕ್ ಮಾಡ್ಕೊಳ್ಬಹುದು. ಆಲ್ರೆಡಿ ನೀವು ನೋಡ್ತಾ ಇರಬಹುದು 72,855 ಸ್ಟೂಡೆಂಟ್ಸ್ಗಳು ಇಲ್ಲಿ ಬುಕ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಇದು ಕಂಪಲ್ಸರಿನಾ? ಇದನ್ನ ನಾವು ಅಟೆಂಡ್ ಆಗ್ಲಿಲ್ಲ ಅಂದ್ರೆ KCET ಕೌನ್ಸಿಲಿಂಗ್ ಅಲೋವೇ ಮಾಡೋದಿಲ್ವಾ? ಹಾಗೇನೂ ಇಲ್ಲ. ಮೊನ್ನೆ ಕೆಇಎ ಡೈರೆಕ್ಟರ್ ಆದಂತ ಪ್ರಸನ್ನ ಕುಮಾರ್ ಸರ್ ಅವರು ಏನು ತಮ್ಮ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ, ಅದರಲ್ಲೂ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ಈ CET ಮಂಥನ ಪ್ರೋಗ್ರಾಮ್ ಕಂಪಲ್ಸರಿ ಅಲ್ಲ. ಅದರಲ್ಲೂ ಯಾರ್ಯಾವ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮಿಗೆ ಜೂನ್ 21ಕ್ಕೆ ಬರೆಯುವಂತ ನೀಟ್ ಎಕ್ಸಾಮಿಗೆ ಸೀರಿಯಸ್ ಪ್ರಿಪೇರ್ ಆಗ್ತಾ ಇದ್ದೀರಿ, ಅವರಂತೂ ನೀವು ಹೋಗುವ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ರೈಟ್. ಸೊ ಪೇರೆಂಟ್ಸ್ ಗಳು ಬೇಕಾದ್ರೆ ನೀವು ಈ ಒಂದು ಸ್ಲಾಟ್ ಬುಕಿಂಗ್ ಅನ್ನ ಮಾಡಿಕೊಂಡು ಒಂದು PDF ಬರ್ತದೆ, ಅದ್ರಲ್ಲಿ ಒಂದು QR ಕೋಡ್ ಇರ್ತದೆ, ಅದನ್ನ ತೆಗೆದುಕೊಂಡು ನೀವು ನಿಮಗೆ ಅಲಾಟ್ ಆಗಿರುವಂತ ಸೆಂಟರಿಗೆ ಹೋಗಬಹುದು.
ಹಾಗಾದ್ರೆ ಸಿಇಟಿ ಮಂಥನ ಫಸ್ಟ್ ಆಫ್ ಆಲ್ ಕಂಪಲ್ಸರಿ ಅಲ್ಲ. ಎರಡನೇದು, ಸಿಇಟಿ ಮಂಥನ ಅಂದ್ರೆ ಏನ್ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತಂದ್ರೆ ಎಲ್ಲಾ ಕೌನ್ಸಿಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಂದ್ರೆ ಸೊ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು, ಫಸ್ಟ್ ರೌಂಡ್ ಅಲ್ಲಿ ಏನಾಗ್ತದ, ಚಾಯ್ಸಸ್ ಏನಿದೆ, ಸೊ ಯಾವುದೇ ಆಮಿಷಗಳಿಗೆ ಒಳಗಾಗಬೇಡಿ, ಬೇರೆ ಬೇರೆ ಕಾಲೇಜಿನ ಫೀಸ್ ಸ್ಟ್ರಕ್ಚರ್, ಅಂದ್ರೆ ಕಾಲೇಜ್ ಅಂತಂದ್ರೆ ಕೋರ್ಸ್ಗಳ ಫೀಸ್ ಸ್ಟ್ರಕ್ಚರ್ ಆಗಿರ್ಬೋದು, ಎಷ್ಟು ಗೌರ್ಮೆಂಟ್ ಕಾಲೇಜ್ ಇದೆ, ಎಷ್ಟು ಪ್ರೈವೇಟ್ ಕಾಲೇಜ್ ಇದೆ, ಈ ಎಲ್ಲ ಇನ್ಫಾರ್ಮೇಶನ್ ಅನ್ನ ನಿಮಗೆ ನೀಡುವಂತಹ ಪ್ರೋಗ್ರಾಮೇ ಸಿಇಟಿ ಮಂಥನ ಪ್ರೋಗ್ರಾಮ್. ಸೊ ಅದಕ್ಕಾಗಿ ನಿಮಗೆ ಬೇಕು ಅಂದ್ರೆ ಅಟೆಂಡ್ ಆಗಿ, ಇಲ್ಲ ಅಂದ್ರೆ ಕೆಇಎ ಡೈರೆಕ್ಟರ್ ಅವರು ತಮ್ಮ ವಿಡಿಯೋದಲ್ಲೂ ಹೇಳಿದ್ದಾರೆ, ಸ್ವಲ್ಪ ದಿನ ಆದ್ಮೇಲೆ ಒಂದು ವಿಡಿಯೋವನ್ನ ಸಪರೇಟ್ ಆಗಿ ಮಾಡಿಬಿಟ್ಟು ಯೂಟ್ಯೂಬ್ ಅಲ್ಲಿ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸೊ ಅದರ ಜೊತೆಗೆ ಸೊ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಇಲ್ಲ, ನೀಟ್ ವಿದ್ಯಾರ್ಥಿಗಳು ಇದರಿಂದ ಡಿಸ್ಟರ್ಬೇ ಆಗಬೇಡಿ ಅನ್ನೋದನ್ನು ಕೂಡ ಹೇಳಿರುವಂಥದ್ದು. ಇನ್ನು ನಾಲ್ಕನೇ ಒಂದು ಅಪ್ಡೇಟ್ ಏನಂತಂದ್ರೆ, ಯಾರು ವಿದ್ಯಾರ್ಥಿಗಳು ನಾಟಾ ಎಕ್ಸಾಮ್ ಅನ್ನ ಬರೆದು ಆರ್ಕಿಟೆಕ್ಚರ್ ಕೋರ್ಸ್ಗೆ ಕೆಇಎ ಅಂಡರ್ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಿ, ದಯವಿಟ್ಟು ನೀವು ನಿಮ್ಮ ನಾಟಾ ಮಾರ್ಕ್ಸ್ ಅನ್ನ, ಈಗ ಆಲ್ರೆಡಿ ನಾಟಾ ಎಕ್ಸಾಮ್ ನಡೀತಾ ಇದೆ, ಸೊ ನಾಟಾ ಮಾರ್ಕ್ಸ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡಿ. ಸೊ ನಾಟಾ ಮಾರ್ಕ್ಸ್ ಅನ್ನು ಎಂಟ್ರಿ ಮಾಡೋದಕ್ಕೆ ಲಿಂಕ್ ಏನ್ ಕೊಟ್ಟಿದ್ದಾರೆ, ಇದರಲ್ಲಿ ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ ಅಲ್ಲಿ ನಿಮ್ಮ ನಾಟಾ ಮಾರ್ಕ್ಸ್ ಕಾರ್ಡ್ ಬಂದಿರ್ತದೆ, ಅದನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಹೇಳ್ತಾರೆ, ಮತ್ತೆ ನಾಟಾ ಮಾರ್ಕ್ಸ್ ಎಷ್ಟು ಅನ್ನೋದನ್ನ ಹಾಕಿ ಅಂತ ಹೇಳ್ತಾರೆ. ಇದು ನಾಟಾ ಮಾರ್ಕ್ಸ್ ಇರೋದು, ಇದು ನೀಟ್ ಅಂತ ಹೇಳಿ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದೀರಿ. ನೀಟ್ ಮಾರ್ಕ್ಸ್ ಅಲ್ಲ, ಇದು ನಾಟಾ ಮಾರ್ಕ್ಸ್. ನಾಟಾ ಅಂತ ಅಂದ್ರೆ ಸೊ ಇದು ಆರ್ಕಿಟೆಕ್ಚರ್ ಸಂಬಂಧಪಟ್ಟಿರುವಂತ ಎಕ್ಸಾಮ್. ಆ ಎಕ್ಸಾಮ್ ಅಲ್ಲಿ ನೀವು ರಿಸಲ್ಟ್ ಅನ್ನ ತಗೊಂಡಿದ್ದೇನಿರ್ತದ ಅದನ್ನ ನೀವು ಇಲ್ಲಿ ಕೆಇಎ ವೆಬ್ಸೈಟ್ ಅಲ್ಲಿ ಆಡ್ ಮಾಡಿದ್ರೆ ನಿಮಗೆ ಆರ್ಕಿಟೆಕ್ಚರ್ ಸಂಬಂಧಪಟ್ಟಾಗ ಸಪರೇಟ್ ರ್ಯಾಂಕ್ ಅನ್ನ ಕೊಟ್ಟುಬಿಟ್ಟು ಕೌನ್ಸಿಲಿಂಗ್ ಅನ್ನ ಮಾಡುವಂಥದ್ದು. ಈ 4 ಅಪ್ಡೇಟ್ ಗಳನ್ನ ನಾನು ಹೇಳಿದ್ದೀನಿ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.